ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಯಾರೆಲ್ಲರೂ ಹೊಸಬ್ರು ನೋಡ್ತಾ ಇದ್ರು ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಹೊಸ ರೆಸಿಪಿ ಇದು, ಮತ್ತು ಹೆಲ್ದಿಯಾಗಿರುವಂಥದ್ದು ಮತ್ತು ತುಂಬಾ ಟೇಸ್ಟಿಯಾಗಿರುತ್ತದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಇಲ್ಲಿ ಒಂದು ಬಾಣಲೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಆಯಿಲನ್ನು ಹಾಕೋತಾ ಇದ್ದೀನಿ. ಜಾಸ್ತಿ ಇದಕ್ಕೆ ಆಯಿಲ್ ಹಾಕೋಂಥ ಒಂದು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇಲ್ಲಿ ಒಂದು ದೊಡ್ಡದಾಗಿರುವಂತಹ ಈರುಳ್ಳಿನ ಹಾಕಿದ್ದೀನಿ, ಮತ್ತು ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು 1 ಚಮಚ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಇದ್ದರೆ ಫ್ರೆಶ್ ಹಾಕ್ಕೊಳ್ಳಿ. ನನ್ನ ಹತ್ರ ಪೇಸ್ಟ್ ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿದ್ದು. ಮತ್ತು ಒಂದು ದೊಡ್ಡದಾಗಿರುವಂತಹ ಕ್ಯಾರೆಟ್ನ ಹಾಕಿದ್ದೀನಿ, ತುರಿದಿಟ್ಕೊಂಡಿರುವಂಥದ್ದು. ಮತ್ತು ನಾನಿಲ್ಲಿ ಕ್ಯಾಬೇಜ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾಬೇಜ್ ಕೂಡ ಒಂದು ದೊಡ್ಡದಾಗಿರುವಂಥದ್ದು ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೇಪರ್ ಪೌಡರು ಮತ್ತು ಗರಂ ಮಸಾಲನ ಹಾಕಿದ್ದೀನಿ. ನೀವು ಬೇಕಿದ್ರೆ ಚಾಟ್ ಮಸಾಲ ಕೂಡ ಹಾಕೋಬೋದು, ಅಥವಾ ಬೇಸಿಕ್ ನಿಮ್ಮ ಹತ್ರ ಯಾವ್ಯಾವ ಮಸಾಲ ಇದೆ ಅದನ್ನು ಕೂಡ ನೀವು ಹಾಕೋಬೋದು. ಬೇರೆ ಬೇರೆ ತರಕಾರಿಗಳು ಕೂಡ ನೀವು ಇದನ್ನು ಇಲ್ಲಿ ಹಾಕೋಬೋದು. ಮತ್ತು ಇಲ್ಲಿ ಸೋಯಾ ಸಾಸ್ನ ನಾನು ಯೂಸ್ ಮಾಡಿದ್ದೀನಿ. 1 ಸ್ಪೂನು ಸೋಯಾ ಸಾಸ್ನ ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನು ಕೆಳಗೆ ಇಟ್ಬಿಟ್ಟಿದ್ದೀನಿ. ಇದನ್ನು ತಣ್ಣಗಾಕಿ ಬಿಟ್ಬಿಟ್ಟಿದ್ದೀನಿ. ಮತ್ತು ಇಲ್ಲಿ ನಾನು ನೀವು ಮೆಜರ್ಮೆಂಟ್ ಅಂತಲೇ ತೊಗೋಬಹುದು. ಅರ್ಧ ಮೈದಾ ಹಿಟ್ಟು ಮತ್ತು ಅರ್ಧ ಗೋಧಿ ಹಿಟ್ಟು ತೊಗೋಬಹುದು, ಅಥವಾ ಪೂರ್ತಿ ನಾನು ಗೋಧಿ ಹಿಟ್ಟಿಂದನೇ ಮಾಡ್ತೀನಿ ಅಂತಂದರೆ ಹಾಗೆಯೂ ಮಾಡಬಹುದು. ಅಥವಾ ನೀವು ಬರೀ ಮೈದಾ ಹಿಟ್ಟಿಂದನೇ ಮಾಡ್ತೀನಿ ಅಂತಂದರೆ ಹಾಗೂ ಕೂಡ ನೀವು ಮಾಡ್ಬೋದು. ನಾನಿಲ್ಲಿ ಅಜ್ವೈನ್ ಹಾಕಿದ್ದೀನಿ, ಅಂದರೆ ಓಂ ಕಾಳು, ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಅಂದರೆ ಇದು ಚಪಾತಿ ಹಿಟ್ಟು ಯಾವ ಥರ ಇರುತ್ತಲ್ವ ಅದೇ ಥರನೇ ನಾವು ಇದನ್ನು ಕಲಿಸ್ಕೋಬೇಕು. ಇಲ್ಲಿ ನಾನು ಒಳಗಡೆ ಎಣ್ಣೆ ಹಾಕಿಲ್ಲ, ಒಂದು ಸ್ವಲ್ಪನೇ ಎಣ್ಣೆ, ನೋಡಿ ಇಷ್ಟು 1 ಡ್ರಾಪ್ ಅಂತಲೇ ಹೇಳ್ಬೋದು, ಅಷ್ಟು ನಾನು ಕೈಗೆ ಸವರ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಹಿಟ್ಟನ್ನು ಕಲಸಿ ಸೈಡಿಗೆ ಎತ್ತಿಡಬೇಕು. ಇದು ನೆನಿಬೇಕಂತ ಹೇಳಿ ಏನು ಅವಶ್ಯಕತೆ ಇಲ್ಲ. ನೀವು ಅವಾಗಿಂದವಾಗೇ ಮಾಡ್ಕೋಬೋದು, ಅಥವಾ ನೀವು ನೆನೆಯೋಕ್ಕೆ ಬಿಡ್ತೀನಿ ಮತ್ತೆ ಬೇರೆದೇನಾದರೂ ಮಾಡ್ಕೊಳ್ಳೋದಿದೆ ಅಂದರೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕೂಡ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ಈ ಥರ ಉಂಡೆಗಳನ್ನು ಮಾಡ್ಕೊಂಡ್ಬಿಟ್ಟು ಚಪಾತಿ ಥರನೇ ಲಟ್ಟಿಸ್ಕೋಬೇಕು. ನೀವು ಎಷ್ಟು ರೋಲ್ ಮಾಡ್ತೀರೋ ಆ ಸೈಜಿಗೆ ನೀವು ಇದನ್ನು ಮಾಡ್ಕೋಬಹುದು. ನೋಡಿ ಇಷ್ಟು ತೆಳುವಾಗಿ ಲಟ್ಟಿಸ್ಕೋಬೇಕು. ನಾನು ಇದೇ ಥರನೇ ಎಲ್ಲನೂ ಮಾಡ್ಕೊಂಡಿದ್ದೀನಿ. ನಾವು ಪೂರಿ ಮಾಡ್ತೀವಲ್ವ ಅಷ್ಟೇ ಹಿಟ್ಟನ್ನು ಕೂಡ ನೀವು ತಗೊಂಡ್ಬಿಟ್ಟು ಮಾಡ್ಕೋಬಹುದು. ಇಲ್ಲಿ ನಾನು ಗ್ರೀನ್ ಚಟ್ನಿನ ಮಾಡ್ಕೊಂಡಿದ್ದೀನಿ, ಪುದೀನದು. ಅದಂತೂ ಎಲ್ರಿಗೂ ಬಂದೇ ಬರುತ್ತೆ. ಅದನ್ನು ಈ ಥರ ಚಪಾತಿಗೆ ನಾವು ಸವರ್ಕೋಬೇಕು. ನೋಡಿ 1 ಚಪಾತಿಗೆ 1 ಸ್ಪೂನು ಹಾಕಿದ್ದೀನಿ ನಾನಿಲ್ಲಿ. ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಮ್ಮ ವೆಜ್ಜು ರೆಡಿ ಆಗಿದೆ ಅಲ್ವಾ, ಅದು ತಣ್ಣಗಾಗಿದೆ. ಅದನ್ನು ಕೂಡ ಇದರಲ್ಲಿ ಹಾಕಿಬಿಟ್ಟು ನೋಡಿ ಈ ಥರ ಮಡಚ್ಕೋಬೇಕು. ನಾನು ಇನ್ನೊಂದು ಕೂಡ ಬೇರೆ ಟೈಪು ನಾನು ಮಡಚ್ಕೊಳ್ಳೋದು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ಲರಿ ಮಾಡ್ಕೊಂಡಿದ್ದೆ. ಅದರದ್ದು ಸ್ವಲ್ಪ ಹಚ್ಚಿಬಿಟ್ಟು ಸವರ್ಕೊಂಡ್ಬಿಟ್ಟು ಈ ಥರ ಸೈಡಿಗೆ ನಾವು ಮಡಚ್ಕೋಬೇಕು. ನೋಡಿ ಈ ಥರ ಪ್ಯಾಕ್ ಮಾಡ್ಕೋಬೇಕು. ನೋಡಿ, ಯಾಕಂದರೆ ವೆಜಿಟೇಬಲು ಹೊರಗಡೆ ಬರಬಾರ್ದಲ್ವ. ನೀವು ಇದರಲ್ಲಿ ಚೌಮೀನ್ ಕೂಡ ಹಾಕೋಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಅದು ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಮಾಡಲಿಲ್ಲ. ಇನ್ನೊಂದು ಕೂಡ ನೋಡಿ, ನಾನಿಲ್ಲಿ ಕೆಚಪ್ಪು ಮತ್ತು ಗ್ರೀನ್ ಚಟ್ನಿ ಎರಡೂ ಕೂಡ ಮಿಕ್ಸ್ ಮಾಡಿ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಇದರಲ್ಲಿ ನಾನು ವೆಜಿಟೇಬಲ್ಸ್ನ ಹಾಕಿಬಿಟ್ಟು ನೋಡಿ ಈ ಥರ ಸೈಡ್ಗೆ ಹಾಕಿಬಿಟ್ಟು ಇಲ್ಲಿ ನಾನು ರೋಲ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಸೇಮ್ ಮಾಡ್ಕೊಂಡಿದ್ದೀನಿ. ಸೈಡಿಗೆ ನಾನು ಅದು ಬೇರೆ ಥರ ಮಾಡಿದ್ದೆಲ್ಲ ಇಲ್ಲಿ ಬೇರೆ ಥರ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಕೂಡ ಮಾಡ್ಕೋಬಹುದು. ಟ್ರಿಕ್ಸ್ ಹುಡುಕಬೇಕು ಫ್ರೆಂಡ್ಸ್, ಅಷ್ಟೇ. ನೋಡಿ ಇಲ್ಲಿ ಮತ್ತೊಂದು ಟೈಪ್ ಮಾಡ್ತೀನಿ. ಇದು ತುಂಬ ಈಸಿ, ಇದು ಎಲ್ಲಕ್ಕಿಂತನೂ ಬೆಸ್ಟ್. ನಾನು ಕೊನೆಯದಾಗಿ ಎಲ್ಲನೂ ಇದೇ ಥರನೇ ನಾನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮತ್ತು ಸಖತ್ತಾಗಿರುತ್ತೆ ಟೇಸ್ಟು. ಮತ್ತೆ ಮಾಡ್ಕೋತೀರಾ. ನೋಡಿ ಈ ಥರ ಇದನ್ನು ನಾವು ಪ್ಯಾಕ್ ಮಾಡ್ಕೋಬೇಕು. ಮುಗೀತು, ಎಲ್ಲನೂ ಇದೇ ಥರನೇ ಮಾಡ್ಕೋಬೇಕು. ಇದನ್ನು ಇವಾಗ ಸ್ಟೀಮ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ
ಎಲ್ಲನೂ ಇದೇ ಥರನೇ ನಾನು ಮಾಡ್ಕೊಂಡಾಯಿತು. ನೋಡಿ ನನ್ನ ಹತ್ರ ಸ್ಟೀಮರ್ ಇಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಈ ಥರ ಜಾಲಿ ಇರೋದು ನಮ್ಮ ಮನೆಯಲ್ಲಿತ್ತು, ಅದನ್ನೇ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಅದ್ರ ಮೇಲೆ ನಾನು ಇಲ್ಲಿ ರೋಲ್ನ ಮಾಡಿದ್ದೆಲ್ಲ ಅದನ್ನೆಲ್ಲನೂ ಇದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಈ ಥರ ಇಟ್ಕೊಂಡ್ಬಿಟ್ಟು ಅದಕ್ಕೆ ಕೂಡ ಸ್ವಲ್ಪನೇ ಎಣ್ಣೆನ ಬ್ರಷಿಂದ ಈ ಥರ ಸವರ್ಕೋತಾ ಇದ್ದೀನಿ. ನೋಡಿ ಈ ಥರ ನಾವು ಮೋಮೋಸ್ ಯಾವ ಥರ ಮಾಡ್ಕೊಳ್ತೀವಲ್ಲ, ನೀವು ಹಾಗೆ ಕೂಡ ಸ್ಟೀಮ್ ಮಾಡಿಬಿಟ್ಟು ತಿನ್ಬೋದು ಫ್ರೆಂಡ್ಸ್, ಏನೂ ತೊಂದರೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ಮತ್ತು ಇದರಲ್ಲಿ ನೀವು ಪನ್ನೀರ್ ಕೂಡ ಯೂಸ್ ಮಾಡ್ಕೋಬಹುದು, ಚೀಸ್ ಯೂಸ್ ಮಾಡ್ಕೋಬೋದು. ನಾನು ಅವೆಲ್ಲ ಏನೂ ಇರಲಿಲ್ಲ ನಮ್ಮ ಮನೆಯಲ್ಲಿ, ಎಷ್ಟಿದೆಯೋ ಅಷ್ಟರಿಂದನೇ ನಾನು ಮಕ್ಕಳು ಕೇಳ್ತಾ ಇದ್ರು ಅಂತ ಹೇಳಿ ನಾನು ಈ ಥರ ಮಾಡಿಬಿಟ್ಟೆ. ನೋಡಿ ಇವಾಗ ಒಂದು 10 ನಿಮಿಷ ಅಥವಾ ನೀವು 5 ನಿಮಿಷ ಬೇಯಿಸ್ಕೊಂಡ್ರೂ ಸಾಕು. ಇದು ನಮಗೆ ಎಣ್ಣೆಯಲ್ಲಿ ಫ್ರೈ ಮಾಡೋದಿದೆ ಅಂದರೆ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಒಂದು 10 ನಿಮಿಷ ಆದರೂ ಸ್ಟೀಮ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿ ಆಗಿದೆ ಅಂತ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಇಲ್ಲಿ ಫ್ರೀಡಮ್ ಆಯಿಲನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದು ಆಯಿಲ್ ಇದೆಯೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು ಸ್ಲರಿ ಮಾಡ್ಕೊಂಡಿದ್ದೆ ಮೈದಾ ಹಿಟ್ಟಿಂದು, ಅದನ್ನು ಇದು ರೋಲ್ ಏನಿದೆ ಅಲ್ವಾ ಅದಕ್ಕೆ ಇದನ್ನು ಈ ಥರ ಸವರ್ಕೋಬೇಕು. ನೋಡಿ ಈ ಥರ ಸವರ್ಕೊಂಡ್ಬಿಟ್ಟು ಇವಾಗ ನಮ್ಮ ಎಣ್ಣೆ ಕಾಯ್ದಿದೆ, ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡಬೇಕು. ನೋಡಿ ಈ ಥರ ಎಣ್ಣೆಯಲ್ಲಿ ಬಿಡಬೇಕು, ಬಿಟ್ಟು ಆ ಕಡೆ ಈ ಕಡೆ ತಿರು ಹಾಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡೋದಕ್ಕೆ ಕೂಡ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಇದನ್ನು ಟಿಫಿನ್ ಬಾಕ್ಸಿಗೆ ಕೂಡ ಮಾಡ್ಕೊಡ್ಬಹುದು, ಅಥವಾ ನೆಂಟರು ಬಂದಾಗ ಮಾಡ್ಕೋಬಹುದು, ಅಥವಾ ನೀವು ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡಬಹುದು, ಅಥವಾ ಮುಂಜಾನೆ ನೀವು ತಿಂಡಿಗೆ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಒಂದೇ ಥರ ತಿಂದು ಬೋರ್ ಆದಾಗ ಈ ಥರ ನೀವು ಮಾಡಿಕೊಂಡು ತಿನ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದಕ್ಕೆ ಎಣ್ಣೆ ಕೂಡ ಜಾಸ್ತಿ ಹಿಡಿಯಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ ನಮ್ಮ ರೋಲ್ಸು. ನೋಡಿ ಎಲ್ಲನೂ ಅದೇ ಥರನೇ ನಾವು ಎಣ್ಣೆಯಲ್ಲಿ ಕರೆದುಕೊಳ್ಬೇಕಾಗುತ್ತೆ. ನೋಡಿ ಇವಾಗ ನಮ್ಮ ವೆಜ್ ರೋಲ್ ರೆಡಿಯಾಗಿದೆ. ನಾನಿಲ್ಲಿ ಕೆಚಪ್ಪು ಮತ್ತು ಗ್ರೀನ್ ಚಟ್ನಿ ಜೊತೆ ಇಲ್ಲಿ ಸರ್ವ್ ಮಾಡಿದ್ದೀನಿ. ನೀವು ಇದನ್ನು ಹಾಗೆ ತಿನ್ಬೋದು, ಕೆಚಪ್ ಜೊತೆ ಆದರೂ ತಿನ್ಬಹುದು, ಹೇಗೆ ಬೇಕಾದರೂ ತಿನ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೈಪ್ ಮಾಡಿ ಪಾಯಿಂಟ್ಸನ್ನು ಕೊಡಬಹುದು. ಮತ್ತು ಕಮೆಂಟ್ಸ್ನಲ್ಲಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ. ಮತ್ತಷ್ಟು ಹೊಸ ರೆಸಿಪಿಗಳನ್ನು ನಾನು ತೊಗೊಂಡು ಬರ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.